ಹೊರಗಡೆಯಿಂದ ಬಂದ ಜನಕ್ಕೆ ಅದನ್ನು ನೋಡಲಿಕ್ಕೆ ಅಂತಲೇ ಸೊ 4 ನೀರಲ್ಲಿ ಅಂದರೆ ನಮ್ಮ ದೊಡ್ಡ ದೊಡ್ಡ ಹೋಟೆಲ್ಸ್ ಆಗ್ಬೋದು, ದೊಡ್ಡ ದೊಡ್ಡ ಗಾರ್ಡನ್ಸ್ ಅಲ್ಲಾಗ್ಬೋದು, ಇದನ್ನು ಸುಂದರವಾಗಿ ಕಾಣಲಿಕ್ಕೆ ಅಂತಲೇ ಸಾಕುವಂಥ ಸಾಕಷ್ಟು ಜನ ಇದ್ದಾರೆ. ವೇಸ್ಟ್ ಏನಾದರೂ ಇರುತ್ತೋ, ಜೊತೆಯಲ್ಲಿ ಹೋಟ್ಲು ವೇಸ್ಟ್, ನಿಮಗೆ ಏನೋ ಪ್ರಾಂತದಲ್ಲಿ ನಿಮಗೆ ಏನೋ ಸೊಪ್ಪು ತರಕಾರಿ ವೇಸ್ಟು ಈ ಥರದ್ದು ಹಾಕಿ ಸಾಕೋದು ಬಾತ್ಕೊಳ್ಳಿ. ಹೊರಗಡೆ ಸಿಕ್ಕಂಥ ಒಂದು ಹುಳ ಕ್ರಿಮಿ ಕೀಟಗಳ ತಿನ್ಕೊಂಡು ಹುಲ್ ತಿನ್ಕೊಂಡು ಜೊತೆಯಲ್ಲಿ ಬೆಳೆಯೋದು ಆದ್ದರಿಂದ ಇದಕ್ಕೆ ಮೇನ್ ಹೆಚ್ಚಿಗೆ ರೋಗ ಅನ್ನಕ್ಕಂಥದ್ದು ಇಲ್ಲ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಕಿಶೋರ್. ಬಾತುಕೋಳಿ ಸಾಕಾಣಿಕೆ ಮಾಡಿ ವರ್ಷಕ್ಕೆ 8 ಲಕ್ಷ ಸಂಪಾದನೆ ಮಾಡಬಹುದು ಅಂದ್ರೆ ನೀವು ನಂಬ್ತೀರಾ? ನಂಬಲೇಬೇಕು. ಯಾಕಂದ್ರೆ ಚಿಕ್ಕಬಳ್ಳಾಪುರದ ಯಶಸ್ವಿ ರೈತ ಬಾತುಕೋಳಿ ಸಾಕಾಣಿಕೆ ಮಾಡಿ ಲಕ್ಷ ಸಂಪಾದನೆ ಮಾಡ್ತಾ ಇದ್ದಾರೆ. ಸೊ ನಿಮ್ಗೂ ಕೂಡ ಬಾತುಕೋಳಿ ಸಾಕಾಣಿಕೆ ಮಾಡಿ ಲಕ್ಷ ಸಂಪಾದನೆ ಮಾಡಬೇಕು ಅಂದ್ರೆ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ವಿಜಯ್ ಅವರೇ ಅವರ ಸ್ವಂತ ಅನುಭವನ ನಿಮ್ ಜೊತೆ ಶೇರ್ ಮಾಡ್ಕೋತಾರೆ. ಬಾತುಕೋಳಿ ಸಾಕಾಣಿಕೆಯಲ್ಲಿ ಯಾವೆಲ್ಲ ತಳಿಗಳನ್ನ ಆಯ್ಕೆ ಮಾಡಬೇಕು ಅಂಡ್ ಅದರಿಂದ ಆಗುವಂತ ಅನುಕೂಲಗಳೇನು ಇವೆಲ್ಲ ಕೂಡ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸರ್, ಇಲ್ಲಿ ಮೇನ್ ಏನಂತ ಹೇಳಿದ್ರೆ ನಮ್ಮ ಹತ್ರ ನನಗೆ ಗೊತ್ತಿರಕ್ಕಂಥ 4 ತಳಿಗಳು ಮಾರ್ಕೆಟ್ನಲ್ಲಿ ಸೊ ತುಂಬ ಅವಲಂಬಿಕೆಯಲ್ಲಿ ಮಾರ್ಕೆಟ್ ಡಿಮ್ಯಾಂಡ್ ಆಗಿ ನಡೀತಾ ಇದೆ. ಅದರಲ್ಲಿ ಒಂದನೇದಾಗಿ ವೈಟ್ ಪೆಕ್ಕಿಂಗ್ ಅಂತ ನಾವು ಕರಿತೀವಿ. ಈ ವೈಟ್ ಪೆಕ್ಕಿಂಗ್ ಅನ್ನೋದಕ್ಕಂಥದ್ದು ಸಾಕಷ್ಟು ಜನ ಅವರವರ ಫಾರ್ಮ್ ಲ್ಯಾಂಡ್ಸ್ ಆಗ್ಬೋದು, ಅವರ ಮನೆಗಳ ಹತ್ರ ಒಂದು ಸುಂದರಕ್ಕೆ ಅಂದರೆ ಒಂದು ಸಾಕಾಣಿಕೆ ಅಂತ ಮನೆಗಳ ಹತ್ರ ಮಾಡ್ಕೊಳೋದಕ್ಕೆ ಹೊರಗಡೆಯಿಂದ ಬಂದ ಜನಕ್ಕೆ ಅದನ್ನು ನೋಡಲಿಕ್ಕೆ ಅಂತಲೇ ಸೊ 4 ನೀರಲ್ಲಿ ಅಂದರೆ ನಮ್ಮ ದೊಡ್ಡ ದೊಡ್ಡ ಹೋಟೆಲ್ಸ್ ಆಗ್ಬೋದು, ದೊಡ್ಡ ದೊಡ್ಡ ಗಾರ್ಡನ್ಸ್ ಅಲ್ಲಾಗ್ಬೋದು, ಇದನ್ನು ಸುಂದರವಾಗಿ ಕಾಣಲಿಕ್ಕೆ ಅಂತಲೇ ಸಾಕುವಂಥ ಸಾಕಷ್ಟು ಜನ ಇದ್ದಾರೆ. ಇದಕ್ಕೆ ಏನಕ್ಕೆ ಕಾಣಲಿಕ್ಕೆ ಸಾಕ್ತಾರೆ ಅಂದರೆ ಅವರ ನೇರವಾದ ದೃಷ್ಟಿ ಅಂತ ನಾವೇನಂತ ಕರಿತೀವಿ. ಏನೋ ಒಂದು ಈಗ ಒಂದು ದೃಷ್ಟಿ ಅನ್ನೋದಕ್ಕಂಥದ್ದು ಕಣ್ಣ ಮೇಲೆ ಬೀಳಬೇಕು ಅನ್ನೋಕ್ಕಂಥದ್ದಿದ್ದರೆ ಯಾವುದೋ ಒಂದು ಕಂಪ್ನಿ ಆಗ್ಬೋದು, ಒಂದು ಹೋಟ್ಲ್ ಆಗ್ಬೋದು, ಅದ್ರ ಮೇಲೆ ದೃಷ್ಟಿ ಬೀಳ್ದಿರಾ ಈ ಪಾಂಡಲ್ಲಿ ಸ್ವಲ್ಪ 2, 3, 4 ಬಾತುಕೋಳಿ ಸಾಕಿ ನೇರವಾಗಿ ಫಸ್ಟ್ ಗೇಟ್ ಓಪನ್ ಮಾಡಿದ ತಕ್ಷಣ ಪಾಂಡಲ್ಲಿ ಅವ್ರ ಕಣ್ಣನ್ನು ಅದ್ರ ಮೇಲೆ ಬೀಳಬೇಕು ಅನ್ನೋ ಲೆಕ್ಕದಲ್ಲಿ ಸಾಕಷ್ಟು ಜನ ಫಸ್ಟ್ ಇದನ್ನು ಬಾತುಕೋಳಿನ ಸಾಕ್ತಿದ್ದಾರೆ. ಎರಡನೇ ವಿಚಾರ ಅಂತ ಹೇಳಿದ್ರೆ ಯಾಕೆ ನಾನು ಈ ಮಾತನ್ನು ನಿಮ್ಮ ಹತ್ರ ಹೇಳಲಿಕ್ಕೆ ಬಯಸ್ತೀನಿ ಅಂದರೆ ನಾನು ಕೂಡ ಸಾಕಷ್ಟು ನಾನಾ ಒಂದು ಹೋಟೆಲ್ಸ್ ಆಗ್ಬೋದು, ನಾನಾ ಒಂದು ಪಾರ್ಕ್ಗಳಲ್ಲಾಗ್ಬೋದು ನೋಡೋದಕ್ಕೋಸ್ಕರ ಹಾಕಿದ್ರೆ ಕೆಲವೊಂದು ದೃಷ್ಟಿಗೆ ಅಂತಲೇ ಹಾಕುವಂಥವ್ರು ಇದ್ದಾರೆ. ಈ ಕಣ್ಣುಗಳನ್ನ ನಮ್ಮ ಮೇಲೆ ಪ್ರಭಾವ ಬೀಳಬಾರ್ದು, ನಿಮ್ಮ ದೃಷ್ಟಿ ನಮ್ಮ ಮೇಲೆ ಬೀಳಬಾರ್ದು ಅನ್ನೋಕ್ಕಂಥವ್ರು ಮನೆಗಳಲ್ಲಿ ಬಾತುಕೋಳಿ ಸಾಕಿದ್ದಾರೆ. ಯಾಕಂದರೆ ನಾನು ಕೇಳಿದ 1, 2, 3 ಜಾಗದಲ್ಲಿ ಇದನ್ನು ಯಾಕೆ ಸಾಕ್ತಿದ್ದೀರ ಅಂತ ಹೇಳಿದ್ರೆ ಬಂದಿದ್ದ ನೇರವಾಗಿ ಯಾರೇ ವ್ಯಕ್ತಿ ಆಗ್ಬೋದು ನಮ್ಮ ಮೇಲೆ ಕಣ್ಣು ಬೀಳ್ದಿರ ಅದು ಬಾತುಕೋಳಿ ಮೇಲೆ ಬೀಳಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಜನ ಸಾಕ್ತಿದ್ದಾರೆ. ಜೊತೆಯಲ್ಲಿ ಎರಡನೇ ವಿಚಾರ ಅಂತ ಹೇಳಿದ್ರೆ ಫಸ್ಟು ವೈಟ್ ಪೆಕ್ಕಿಂಗ್ ಅನ್ನೋ ಬಾತುಕೋಳಿ ಅದು ವೈಟ್ ಅಂದರೆ ನಿಮಗೆ ಬಿಳಿ ಬಣ್ಣ ಆಗಿರುತ್ತದೆ. ಇದು ಬಂದು ನಿಮಗೆ ಸುಂದರವಾಗಿ ಕಾಣುತ್ತೆ. ಒಂದು ಎರಡನೇ ಇದರಲ್ಲಿ ಬಂದುಬಿಟ್ಟು ಕ್ಯಾಕಿ ಕ್ಯಾಂಬಲ್ ಅಂತ ನಾವು ಕರಿತೀವಿ. ಈ ಕ್ಯಾಕಿ ಕ್ಯಾಂಬಲ್ ಅನ್ನೋ ಡಕ್ ಬಂದು ಸೊ ಅದು ಕಾಫಿ ಬಣ್ಣ ಮೈ ಬಣ್ಣ ಆಗಿರುತ್ತದೆ. ಸೊ ಇದರಲ್ಲಿ ಏನಂತ ಹೇಳಿದ್ರೆ ಇದನ್ನು 2 ವೆರೈಟೀಸ್ ಸಾಕ್ತಾರೆ. ಒಂದು ಬಂದು ಇದರಲ್ಲಿ ಎಗ್ಲೈಂಗ್ ಆಗಿ ಸಾಕ್ತಾರೆ, ಜೊತೆಯಲ್ಲಿ ಬಂದು ಇದು ಮೀಟ್ ಪರ್ಪಸ್ ಆಗಿ ಕೂಡ ಸಾಕ್ತಾರೆ. ಮೂರನೇದು ಬಂದುಬಿಟ್ಟು ಇಂಡಿಯನ್ ರನ್ನರ್ ಅನ್ನೋ ಈ ಒಂದು ಬಾತುಕೋಳಿ ಸೊ ಸಾಕಷ್ಟು ಕಡೆ ನಾವು ಕೂಡ ಕಾಣ್ತಾ ಇರ್ತೀವಿ. ಆದರೆ ಇದನ್ನು ಹೆಚ್ಚಿಗೆ ಅಂತ ಬಳಕೆ ಅನ್ನಕ್ಕಂಥದ್ದು ನಮ್ಮ ಜಾರ್ಖಂಡು, ಅಸ್ಸಾಮು ಸೊ ಈ ನಿಟ್ಟಿನಲ್ಲಿ ಮಾತ್ರ ಆಗ್ತಾ ಇರುತ್ತೆ. 4ನೇದು ಬಂದುಬಿಟ್ಟು ನಾಟಿ ಬಾತ್ ಅಂತ ನಾವು ಕರಿತೀವಿ. ಅಂದರೆ ನಾಟಿ ಕೋಳಿ. ಇದು ನಿಮಗೆ ಎಲ್ಲಾದರೂ ನೀವು ಕೆರೆಗಳಲ್ಲಿ ಕೆರೆ ಅಂಗಳಗಳಲ್ಲಿ ನಿಮಗೆ ಮೀನು ಅನ್ನೋದು ಸಣ್ಣ ತಿನ್ಕೊಂಡು ಈ ಒಂದು ನಾಟಿ ಬಾತುಗಳು ಹೆಚ್ಚಿಗೆ ಆಂಧ್ರ ಪ್ರದೇಶದಲ್ಲಿ ಹೆಚ್ಚಿಗೆ ಇರುತ್ತೆ. ಇದು ಬಂದು ಕೊಯ್ಲಾಗಿದ ತಕ್ಷಣ ಕೆರೆ ಅಂಗಳಗಳಲ್ಲಿ ಜೊತೆಯಲ್ಲಿ ಏನಂತ ಹೇಳಿದ್ರೆ ನಾವು ಭತ್ತ ಕಟ್ಔಟ್ ಮಾಡಾದ್ಮೇಲೆ ಸಿಕ್ಕಂಥ ಗದ್ದೆಗಳಲ್ಲಿ ಇದನ್ನು ಬೆಳೆಸೋಂತಕ್ಕಂಥದ್ದು. ಈ 4 ವೆರೈಟಿ ಬಾತುಕೋಳಿಗಳು ನಮ್ಮ ಮಾರ್ಕೆಟ್ನಲ್ಲಿ ಅವೈಲಬಿಲಿಟಿ ಇದೆ. ಬಾತುಕೋಳಿ ಸಾಕಾಣಿಕೆಯಲ್ಲಿ ಒಳ್ಳೆ ಲಾಭ ಮಾಡಬೇಕು, ಜೊತೆಗೆ ಯಶಸ್ವಿ ಬಾತುಕೋಳಿ ಸಾಕಾಣಿಕೆ ಮಾಡಬೇಕು ಅಂದ್ರೆ ನೀವು ಈ ವಿಷಯದ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳ್ಕೋಬೇಕು. ನಿಮ್ಗೆ ಬಾತುಕೋಳಿ ಸಾಕಾಣಿಕೆಯ ಬಗ್ಗೆ ಹೆಚ್ಚಿನ ವಿಷಯಗಳನ್ನ ತಿಳ್ಕೋಬೇಕು ಅಂದ್ರೆ ಈಗಲೇ ಫ್ರೀಡಮ್ ಆಪ್ ನ ಡೌನ್ಲೋಡ್ ಮಾಡಿ. ಅದರಲ್ಲಿ ಬಾತುಕೋಳಿ ಸಾಕಾಣಿಕೆ ಕೋರ್ಸ್ 1,000 ಬಾತುಕೋಳಿಯಿಂದ 6 ತಿಂಗಳಲ್ಲಿ 4 ಲಕ್ಷ ಗಳಿಸಿ ಅಂತ 2.25 ಗಂಟೆ ಕೋರ್ಸ್ ಇದೆ. ಈ ಬಾತುಕೋಳಿ ಸಾಕಾಣಿಕೆ ಕೋರ್ಸು ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡುತ್ತೆ. ಇದರ ಉಪಯೋಗಗಳೇನಂತ ಹೇಳಿದ್ರೆ ಸೊ ಮಾಂಸಕ್ಕಾಗಿ ಮೊಟ್ಟೆಗಳಿಗಾಗಿ ಸಾಕಾಣಿಕೆ ಕೂಡ ಮಾಡ್ತಾರೆ. ಮಾಂಸ ಅವಲಂಬಿಕೆ ಇರಕ್ಕಂಥ ಜಾಗಗಳು ಬಂದುಬಿಟ್ಟು ಆಲ್ರೆಡಿ ನಾನು ನಿಮ್ಮ ಹತ್ರ ತಿಳಿಸಿದ್ದೇನೆ. ಇದು ಮೇನ್ ಇರಕ್ಕಂಥದ್ದು. ಬಾತುಕೋಳಿ ಸಾಕಾಣಿಕೆಯಿಂದ ಆಗುವ ಉಪಯೋಗ ಏನಂತ ಹೇಳಿದ್ರೆ ಈ ಬಾತುಕೋಳಿ ಸಾಕಾಣಿಕೆಯಲ್ಲಿ ಇರಕ್ಕಂಥದ್ದು ಏನಂತ ಹೇಳಿದ್ರೆ ನಮ್ಮ ಮನೆಗಳಲ್ಲಿ ಮಿಕ್ಕುವಂಥ ವೇಸ್ಟ್ ಏನಾದರೂ ಇರುತ್ತೋ, ಜೊತೆಯಲ್ಲಿ ಹೋಟ್ಲು ವೇಸ್ಟ್
ನಿಮಗೆ ಏನೋ ಪ್ರಾಂತದಲ್ಲಿ ನಿಮಗೆ ಏನೋ ಸೊಪ್ಪು ತರಕಾರಿ ವೇಸ್ಟು ಈ ಥರದ್ದು ಹಾಕಿ ಸಾಕೋದು ಬಾತುಕೋಳಿ. ಅಂದರೆ ಯಾವುದೇ ಕಾರಣಕ್ಕೂ ಇದಕ್ಕೆ ಸಪ್ರೇಟಾಗಿ ಫೀಡ್ ಅನ್ನೋಕ್ಕಂಥದ್ದಿಲ್ಲ, ಯಾವುದೇ ಕಾರಣಕ್ಕೂ ಡಕ್ ಫೀಡ್ ಅನ್ನೋಕ್ಕಂಥದ್ದು ಹೊರಗಡೆ ಏನೂ ಇಲ್ಲ. ಇವತ್ತಿಗೆ ಯಾವುದೇ ಕಂಪ್ನಿ ಡಕ್ ಫೀಡ್ ಅಂತ ನಾನು ಮಾಡಿರೋದು ನಾನು ನೋಡೇ ಇಲ್ಲ, ಮುಂದೆ ನೋಡೋಕ್ಕೂ ಅಸಾಧ್ಯ. ಯಾಕೆಂದರೆ ಇದು ಹೋಟ್ಲು ವೇಸ್ಟು, ಮಣ್ಣು, ಗದ್ದೆ, ಹೊರಗಡೆ ಸಿಗೋಂಥ ಒಂದು ಹುಳ ಕ್ರಿಮಿ ಕೀಟಗಳ ತಿನ್ಕೊಂಡು ಹುಲ್ಲು ತಿನ್ಕೊಂಡು ಜೊತೆಯಲ್ಲಿ ಬೆಳೆಯೋದು ಆದ್ದರಿಂದ ಇದಕ್ಕೆ ಮೇನ್ ಹೆಚ್ಚಿಗೆ ರೋಗ ಅನ್ನೋಕ್ಕಂಥದ್ದು ಇಲ್ಲ. ಅಂದರೆ ಯಾರಿಗೂ ಇದರಿಂದ ತೊಂದರೆ ಇಲ್ಲ. ಬೆಳೆಸಿದ ವಿಧಾನದಲ್ಲಿ ಖಚಿತವಾಗಿ ಇದರ ಲಾಭ ಪಡಿಬೋದು ಅನ್ನೋದು ಆ ಫಾರ್ಮರಿಗೆ ನಿರೀಕ್ಷೆ ಬಂದು ಇದನ್ನು ಸಾಕಾಣಿಕೆ ಮಾಡ್ತಾ ಇದ್ದಾನೆ. ಬಾತುಕೋಳಿ ಬಳಕೆ ಅನ್ನೋಕ್ಕಂಥದ್ದು ಮಾಂಸ ವಿಚಾರವಾಗಿ, ಅಂದರೆ ಕೆಲವೊಂದು ಪ್ರಾಂತಗಳು ಇದಕ್ಕಾಗಿ ಅಡಿಷನಲ್ ಆಗಿದ್ದಾವೆ. ಅಂದರೆ ಇದರಲ್ಲಿ ಏನು ಬಾತುಕೋಳಿಯಲ್ಲಿ ಏನಂತ ಹೇಳಿದ್ರೆ ಕೆಲವೊಂದು ರಾಜ್ಯಗಳಲ್ಲಿ ಕೋಳಿ ತಿನ್ನೋದು ತುಂಬ ರೇರ್ ಆಗಿರೋದ್ರಿಂದ ಈ ಒಂದು ಪ್ರಾಂತನ ಮೀಟ್ ಪರ್ಪಸ್ ಇದರಲ್ಲಿ ಕೂಡ ಇಮ್ಯುನಿಟಿ ಅನ್ನೋಕ್ಕಂಥದ್ದು ಬರುತ್ತೆ. ಜೊತೆಯಲ್ಲಿ ಇದರಲ್ಲಿ ರೋಗ ನಿರೋಧಕ ಶಕ್ತಿಗಳು ಅಂಥದ್ದು ಕೆಲವೊಂದು ಇದ್ದಾವೆ. ಇದು ಮೇಯ್ನಾಗಿ ಏನಂತ ಹೇಳಿದ್ರೆ ಹುಳ ಕಿಮಿ ಕೀಟ ಜೊತೆಯಲ್ಲಿ ಏನೋ ಸ್ಲೈನ್ಸ್, ಅಂದರೆ ಗದ್ದೆಗಳಲ್ಲಿ ಭತ್ತಗಳಾಗ್ಬೋದು ಕೆಳಗಡೆ ಬೀಳುವಂಥ ಹುಳ ತಿಂದು ಬೆಳವಣಿಗೆ ಆಗೋದ್ರಿಂದ ಇದರಲ್ಲಿ ಮೇಯ್ನಾಗಿ ಪ್ರೋಟೀನ್ ಕಂಟೆಂಟ್ ಹೆಚ್ಚಿಗೆ ಇರೋದ್ರಿಂದ ಇದನ್ನು ತಿನ್ನೋಕ್ಕೆ ಬಳಕೆ ಅನ್ನೋದು ಮಾಡ್ತಿದ್ದಾರೆ. ಭತ್ತದ ಗದ್ದೆಯಲ್ಲಿ ಬಾತುಕೋಳಿ ಬೆಳೆಸೋದ್ರಿಂದ ಮೇಯ್ನಾಗಿ ಏನಂತ ಹೇಳಿದ್ರೆ ಯಾವುದೇ ಕ್ರಿಮಿ ಕೀಟಗಳನ್ನ ಆ ಗದ್ದೆ ಮೇಲೆ ಪರಿಣಾಮ ಆಗದಿರ ಈ ಬಾತುಕೋಳಿಗಳು ಆ ಕ್ರಿಮಿ ಕೀಟಗಳನ್ನ ತಿಂದಾಕುತ್ತೆ. ಎರಡನೇದಾಗಿ ಏನಂತ ಹೇಳಿದ್ರೆ ಆ ಭತ್ತದಲ್ಲಿ ಆ ಭತ್ತಕ್ಕೆ ಬೇಕಾದಂಥ ಗೊಬ್ಬರ ಆಗುತ್ತೆ. ಇದು ತಿಂದು ಆ ಒಂದು ಕೊಯ್ಲಿಗೆ ಹೆಚ್ಚಿನ ಒಂದು ಗೊಬ್ಬರವನ್ನು ಕೊಡೋದ್ರಿಂದ ಆ ಭತ್ತದ ಇದರಲ್ಲೇ ಇದನ್ನು ಬಿಟ್ಟು ಸಾಕುವಂಥದ್ದು ನಡೆಯುತ್ತೆ. ಜೊತೆಯಲ್ಲಿ ಫರ್ಟಿಲಿಟಿ ಅಂತ ನಾವೇನು ಕರಿತೀವಿ, ಅಂದರೆ ಒಂದು ಗದ್ದೆಯಲ್ಲಿ ನಾವು ಆಲ್ರೆಡಿ ಕೊಯ್ಲಾದ ಮೇಲೆ ಆ ಕೆಳಗಡೆ ಬಿದ್ದಿರೋಂಥ ಭತ್ತ ಆಗ್ಬೋದು ಜೊತೆಲಿ ಮಣ್ಣಾಗ್ಬೋದು, ಅದೊಂದು ಫರ್ಟಿಲಿಟಿ, ಅಂದರೆ ಇನ್ನೊಂದು ನಾವು ಕೊಯ್ಲು ಮಾಡೋದಕ್ಕೋಸ್ಕರ ನಾವು ಬೇಕಾಗ ಅದಕ್ಕೊಂದು ಗೊಬ್ಬರ ಹಾಕಬೇಕು, ಇನ್ನೊಂದು ಮಾಡಬೇಕು. ಈ ಒಂದು ಬಾತುಕೋಳಿ ಸಾಕಾಣಿಕೆ ಮಾಡಿದ್ಮೇಲೆ ಅದಕ್ಕೆ ಗೊಬ್ಬರನೇ ಹೇಳ್ದಿರೋ ನಾವು ಅದನ್ನು ಇಳುವರಿ ಅನ್ನೋದು ಈಸಿಯಾಗಿ ತೊಗೊಳೋದಕ್ಕೋಸ್ಕರ ಈ ಒಂದು ಫಾರ್ಮಿಂಗ್ ಅನ್ನೋಕ್ಕಂಥದ್ದು ಮಾಡ್ತಾರೆ. ಅಂದರೆ ರೈತರಿಗೆ ಎರಡು ಉಪಯೋಗಗಳು, ಒಂದು ಇದು ಫರ್ಟಿಲಿಟಿ ಆಗಿ ಆ ಒಂದು ಗೊಬ್ಬರ ನೆಕ್ಸ್ಟ್ ಬರೋಕ್ಕಂಥ ಒಂದು ಕೊಯ್ಲಿಗೆ ಅದರಲ್ಲಿ ಆ ಮಣ್ಣಲ್ಲಿ ಫಲಿತಾಂಶ ಅನ್ನೋಕ್ಕಂಥದ್ದು ಹೆಚ್ಚಿಗೆ ಆಗುತ್ತೆ. ಮಾಡೋದಕ್ಕಾಗಿ ಆ ಒಂದು ಫಲಾನ ತೆಗಿಯೋದಕ್ಕೋಸ್ಕರ ಅದರಲ್ಲಿ ಮೇಯ್ನಾಗಿ ಒಂದು ಇಂಟಿಗ್ರೇಷನ್, ಅಂದರೆ ಒಳಗಡೆ ಇಂಟಿಗ್ರಿಟಿ ಆಗಿ ಆ ಒಂದು ಗೊಬ್ಬರ ಅನ್ನೋಕ್ಕಂಥದ್ದು ಏರ್ಪಾಟಾಗಿ ನೆಕ್ಸ್ಟ್ ಬರೋಕ್ಕಂಥ ಫಲ ಅನ್ನೋದು ಚೆನ್ನಾಗಿ ಕೊಡೋದಕ್ಕೆ ಇದರಲ್ಲಿ ಬರೋಕ್ಕಂಥ ವೇಸ್ಟನ್ನು ಉಪಯೋಗ ಮಾಡಿ ಬಾತುಕೋಳಿಗಳಲ್ಲಿ ಅಲ್ಲಿ ನಾವು ಸಾಕಾಣಿಕೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಖಚಿತವಾಗೂ ಬಾತುಕೋಳಿಗಳಿಂದ ಕ್ರಿಮಿ ಕೀಟಗಳು ನಿರ್ವಹಣೆ ಆಗುತ್ತೆ, ರೈತರಿಗೆ ಹೆಚ್ಚಿನ ಫಲವನ್ನು ಕೊಡುತ್ತೆ. ಮಾಂಸಕ್ಕಾಗಿ ಕೆಲವೊಂದು ರಾಜ್ಯಗಳಲ್ಲಿ ಕೆಲವೊಂದು, ಈಗ ಎಕ್ಸಾಂಪಲ್ ನಾನು ಹೇಳಬೇಕು ಅಂತ ಹೇಳಿದ್ರೆ ಅಂದರೆ ವೈಟ್ ಪೆಕ್ಕಿಂಗ್ ಬಾತುಕೋಳಿ, ಈ ಒಂದು ಬಾತುಕೋಳಿಗಳನ್ನ ಕೇರಳದಲ್ಲಿ ಹೆಚ್ಚಿಗೆ ಉಪಯೋಗ ಮಾಡ್ತಿದ್ದಾರೆ. ಕೇರಳದಲ್ಲಿ ಏನಂದರೆ ಮೀಟ್ ಪರ್ಪಸ್, ಅದು ನಾವು ಬಾಯ್ಲರ್ ಕೋಳಿ ಯಾವ ರೀತಿ ತಿಂತೀವೋ ಅದೇ ರೀತಿ ಆ ಬಾತುಕೋಳಿಗಳನ್ನ ಅವರು ಕೂಡ ಮಾಂಸಕ್ಕಾಗಿ ಉಪಯೋಗ ಮಾಡ್ತಿದ್ದಾರೆ. ಆಮೇಲೆ ಇಂಡಿಯನ್ ರನ್ನರ್ ಅಂತಕ್ಕಂಥದ್ದು ಏನಾದರೂ ನಾವು ಕರಿತೀವೋ ಈ ಒಂದು ಬಾತುಕೋಳಿಗಳನ್ನ ಹೆಚ್ಚಿಗೆ ಒಂದು ಅಸ್ಸಾಮು ಗೋಟಿ ಈ ಸೈಡು ಮಾಂಸಕ್ಕಾಗಿ ಉಪಯೋಗ ಮಾಡ್ತಿದ್ದಾರೆ ಈ ರಾಜ್ಯಗಳು. ಜೊತೆಯಲ್ಲಿ ಈಗ ನಾವು ಕಾಕಿ ಕ್ಯಾಂಬಲ್ ಅನ್ನೋದು ಏನು ಕರಿತೀವಿ ಇದನ್ನು ಹೆಚ್ಚಿಗೆ ಒಂದು ಎಗ್ ಲೇಯಿಂಗ್ ಪರ್ಪಸ್, ಅಂದರೆ ಲೇಯರ್ ಒನ್ಲಿ, ಯಾಕಂದರೆ ಒಂದು ಕಾಕಿ ಕ್ಯಾಂಬಲ್ ಬಂದು 260 300 ಮೊಟ್ಟೆ ಕೊಡೋದ್ರಿಂದ ಈ ಒಂದು ತಳಿನ ಮೊಟ್ಟೆಗಾಗಿ ಉಪಯೋಗ ಮಾಡ್ತಾರೆ. ಈ ಮೊಟ್ಟೆಯಲ್ಲಿ ಕೂಡ ಹೈ ಪ್ರೋಟೀನ್ ಅನ್ನೋಕ್ಕಂಥದ್ದು ಇರೋದ್ರಿಂದ ಇದನ್ನು ಮೊಟ್ಟೆಗಾಗಿ ಮಾರ್ಕೆಟಲ್ಲಿ ಈ ಡಕ್ಗಳ ಮೊಟ್ಟೆಗೆ ಜಾಸ್ತಿ ಬೇಡಿಕೆ ಇರೋದ್ರಿಂದ ಕ್ಯಾಕಿ ಕ್ಯಾಂಬಲ್ ಅನ್ನಕ್ಕಂಥದ್ದು ಮೊಟ್ಟೆಗಾಗಿ ಸಾಕಷ್ಟು ಜನ ತಳಿ ಸಾಕ್ತಿದ್ದಾರೆ. ಬಾತುಕೋಳಿ ಸಾಕಾಣಿಕೆನ ನಾವು ಸರಿಯಾಗಿ ಮಾಡಿದ್ರೆ ಇದು ರೈತರಿಗೆ ಒಳ್ಳೆ ಆದಾಯದ ಮೂಲವಾಗುತ್ತೆ. ಮತ್ತು ಸರಿಯಾದ ಮಾರಾಟದ ಮಾರ್ಗಗಳ ಬಗ್ಗೆ ಖಚಿತವಾಗಿ ತಿಳಿದುಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೋತಾ ಇದ್ದೀನಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಹತ್ರನೂ ಶೇರ್ ಮಾಡಿ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಆಪ್ ಫಾರ್ಮಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಂಕರ್ ಕಿಶೋರ್.